ನಮಸ್ತೆ. 8th ಫೆಬ್ರವರಿ 2026 ಸಂಡೇ. ಇವತ್ತಿನ ದಿನ ಸೂರ್ಯೋದಯ 6:44, ಸೂರ್ಯ ಅಸ್ತಮನ 6:23. ಸಪ್ತಮಿ ತಿಥಿ ಇದೆ. ಬೆಳಗ್ಗೆಯಿಂದ ರಾತ್ರಿ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವ 5:01ವರೆಗೂ. ಆಮೇಲೆ ಬರುವಂಥದ್ದು ಅಷ್ಟಮಿ. ಇವತ್ತು ಸ್ವಾತಿ ನಕ್ಷತ್ರವಿದೆ. ಇದು ಬೆಳಗ್ಗೆಯಿಂದ ಅಂದರೆ ರಾತ್ರಿ ಕಳೆದು 12 o'clock ಕಳೆದು ಬೆಳಗಿನ ಜಾವ 5:02ವರೆಗೂ ಸ್ವಾತಿ ನಕ್ಷತ್ರ. ಹೆಚ್ಚು ಕಮ್ಮಿ ಸ್ವಾತಿ ನಕ್ಷತ್ರವು ಸಪ್ತಮಿ ತಿಥಿಯು ಒಂದೇ ಟೈಮ್. ಆಮೇಲೆ ವಿಶಾಖ ನಕ್ಷತ್ರ ಬರುತ್ತದೆ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಇವತ್ತು ತುಲಾರಾಶಿ. ಸ್ವಾತಿ ನಕ್ಷತ್ರದ 1ನೇ ಪಾದ ಬೆಳಗ್ಗೆಯಿಂದ 9:04ವರೆಗೆ ಇದೆ. 9:04ರಿಂದ ಮಧ್ಯಾಹ್ನ 3:42ವರೆಗೂ ಸ್ವಾತಿ ನಕ್ಷತ್ರ 2ನೇ ಪಾದ. 3:42 ಮೇಲೆ ರಾತ್ರಿ 10:22ವರೆಗೂ ಸ್ವಾತಿ ನಕ್ಷತ್ರ 3ನೇ ಪಾದ. ರಾತ್ರಿ 10:22 ಮೇಲೆ ಬೆಳಗಿನ ಜಾವ 5:02ವರೆಗೂ ಸ್ವಾತಿ ನಕ್ಷತ್ರ 4ನೇ ಪಾದ. ಆ ನಂತರ ಸ್ಟಾರ್ಟ್ ಆಗೋದು ವಿಶಾಖ ನಕ್ಷತ್ರ. ಸ್ವಾತಿ ನಕ್ಷತ್ರ ರಾತ್ರಿ ಪೂರ್ತಿ ಇದೆ, ಅಂದರೆ ಬೆಳಗಿನ ಜಾವ 5:02ವರೆಗೂ. ಅಲ್ಲಿಯವರೆಗೂ ಇವತ್ತು ಧನಹಾನಿ ಅಂತ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಗಮನ ಕೊಡಿ. ಆನಂತರ ಬರುವ ವಿಶಾಖ ನಕ್ಷತ್ರ ಅಂದರೆ ಸ್ವಲ್ಪ ಹೊತ್ತಿದೆ ಅಷ್ಟೇ. ಆಮೇಲೆ ನಾಳೆ ಪೂರ್ತಿ ವಿಶಾಖ ನಕ್ಷತ್ರವಿದೆ. ಹಂಗಾಗಿ ಇವತ್ತಿನ ದಿನದಲ್ಲಿ ಮರಣವೂ ಪ್ರಾಣನಾಶವೂ ಇರೋದರಿಂದ ಖಂಡಿತವಾಗಿ ಇವತ್ತು ಶುಭ ದಿನವಲ್ಲ. ಅಂದರೆ ಭಾನುವಾರ ಶುಭ ದಿನವಲ್ಲ, ದೋಷ ಕೊಡುತ್ತದೆ. ಆದ್ದರಿಂದ ಹೆಚ್ಚಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಆದರೂ 100% ಒಳ್ಳೆಯ ಟೈಮ್ನ ನೋಡೋಣ. ಇರೋದರಲ್ಲಿ ನಾವು ಹೇಳುವಂಥದ್ದು ಶುಭ ಕಾರ್ಯಗಳು ಮಾಡಿ ಅಂತಲ್ಲ, ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರ. ಬೆಳಿಗ್ಗೆ 6:44ರಿಂದ 8:38 AM, 10:28ರಿಂದ 12:32, ಮತ್ತು ಮಧ್ಯಾಹ್ನ 2 ಗಂಟೆ 3 ನಿಮಿಷದಿಂದ ಸಂಜೆ 4:48, ಸಂಜೆ 6:25ರಿಂದ 10:59, ರಾತ್ರಿ 12:36ರಿಂದ 12:47. ಅದೇ ಥರ ಲೇಟ್ ನೈಟ್ 3 ಗಂಟೆ 2 ನಿಮಿಷ ರಾತ್ರಿ, ಅಂದರೆ ಬೆಳಗ್ಗೆವರೆಗೂ ಇರೋದರಲ್ಲಿ ಸಮಯ ಪರವಾಗಿಲ್ಲ. 8:40ರಿಂದ 10:26ವರೆಗೂ ಅಶುಭ ಸಮಯ, ನಕ್ಷತ್ರವೇ ವಿಷವಾಗುತ್ತದೆ. ಆದ್ದರಿಂದ ಸ್ವಾತಿ ನಕ್ಷತ್ರದವರು ಖಂಡಿತ ಗಮನ ಕೊಡಿ. ಮತ್ತು ಈ ಸ್ವಾತಿ ಅನ್ನೋದು ರಾಹುವಿನ ನಕ್ಷತ್ರ. 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕಲ್ಲಿ ಹುಟ್ಟಿದವಲ್ಲ, ಸ್ವಲ್ಪ ಗಮನ. 12:34 ಮಧ್ಯಾಹ್ನದ ಮೇಲೆ 2 ಗಂಟೆ 1 ನಿಮಿಷದವರೆಗೂ ಯಮಕಂಡ ಕಾಲವಿದೆ. ಸಂಜೆ 4:50ರಿಂದ 5:37 ಸಂಜೆಯವರೆಗೂ ದುರ್ಮುಹೂರ್ತ. 4:56ನ ಮೇಲೆ ಸಂಜೆ ಅಂದರೆ 6 ಗಂಟೆ 23 ನಿಮಿಷ PM ವರೆಗೂ ರಾಹುಕಾಲ. ರಾತ್ರಿ 11:01ರಿಂದ 12:34ವರೆಗೂ ವಿಷಕಾಲ. ರಾತ್ರಿ 12:49ನ ಮೇಲೆ 3 ಗಂಟೆ ರಾತ್ರಿಯವರೆಗೂ ಮೃತ್ಯು ಪಂಚಕವಿದೆ. ಇದೆಲ್ಲ ನೋಡಿ ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.